ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದೆಹಲಿಯಲ್ಲಿ ನಾಳೆ ಮೆಗಾ ನ್ಯಾಯ ಪಂಚಾಯಿತಿ ಆಯೋಜನೆಯಾಗಿದೆ. ರಾಹುಲ್ ಗಾಂಧಿ ಭೇಟಿಗೆ ಸಿಎಂ ಡಿಸಿಎಂ ಪ್ರತ್ಯೇಕ ಟೈಮ್ ಕೇಳಿರೋದು ಕುತೂಹಲ ಇಮ್ಮಡಿಸಿದೆ. ಇತ್ತ ಕುಕ್ಕಿಯಲ್ಲಿ ಪರಂ ಆಶ್ಲೇಷ ಪೂಜೆ ನಡೆಸಿದರೆ ಸತೀಶ್ಗೆ ಕನ್ಫ್ಯೂಷನ್ ಕಾಡ್ತಾ ಇದೆಯಂತೆ. ಇನ್ನು ಅಶೋಕ್ ಬಿಚ್ಚಿಟ್ಟ ಸಂಕೇತವೊಂದು ಸಿಂಹಾಸನ ಬದಲಿನ ಭವಿಷ್ಯ ಹೇಳ್ತಾ ಇದೆ. ಈ ಸೈತಾನ ಸಂಕುಲ ಎಲ್ಲಿದ್ರೂ ಉಪಟಳ ಮಾತ್ರ ಬಿಡ್ತಾ ಇಲ್ಲ. ಜೈಲಿನಿಂದಲೇ ಉಗ್ರ ಕೃತ್ಯಕ್ಕೆ ಹೆಣೆದ ಸಂಚು ಸಿಂಕ್ ಆಗಿದ್ದ ಲಿಂಕ್ ಅನ್ನು ಎನ್ಐಎ ಭೇದಿಸಿದೆ. ವಿಷ ಜಂತುವಿಗೆ ಹಾಲುಣಿಸಿದ ಡಾಕ್ಟರ್ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ ಅರೆಸ್ಟ್ ಆಗಿದ್ರೆ ಅವನ್ಯಾರೋ ಸತೀಶ್ ಗೌಡ ನಾಪತ್ತೆಯಾಗಿದ್ದಾನೆ. ಡಿಜಿಟಲ್ ದಾಖಲೆಗಳು ಬೆಚ್ಚಿ ಬೀಳಿಸ್ತಾ ಇದೆ. ಇದು ಹೃದಯಗಳ ವಿಚಾರ. ಯಾವಾರಿದ್ರೆ ಯಮನ ಪಾಶ ಖಚಿತ. ಮೊಹರಂಗೆ ಬಂದಿದ್ದ ಚಿಂಚೋಳಿಯ ಹುಡುಗ ತಾನೇ ದಫನ್ನಾಗಿದ್ರೆ ದಾವಣಗೆರೆಯ ವಿದ್ಯಾರ್ಥಿ ಬಾಳಲು ವಿಧಿ ಘೋರ ಬರಹವನ್ನು ಬರೆದಿದೆ. ಹಾವೇರಿಯ ಇಂಜಿನಿಯರ್, ಧಾರವಾಡದ IAS ಕನಸುಗಾರ್ತಿಯ ಜೀವ ನುಂಗಿದೆ. ಅದು ಬಂಗಾರದ ಕಥೆಯಾದರೆ ಬಾಲಿವುಡ್ನ ಸುರಸುಂದರಿ ಕಪೂರ್ ಖಾನ್ದಾನ್ನ ಸೊಸೆ ಆಲಿಯಾ ಖಾತೆಗೆ ಕನ್ನ ಬಿದ್ದಿದೆ. ಫೇಕ್ ಬಿಲ್, ನಕಲಿ ಸಹಿ ಬಳಸಿ 77 ಲಕ್ಷ ರೂಪಾಯಿ ವಂಚನೆಯಾಗಿದ್ದು ಕೇಸ್ನಲ್ಲಿ ಆಕೆಯ ಮಾಜಿ PA ಅರೆಸ್ಟ್ ಆಗಿದ್ದಾರೆ. ದೂರು ದಾಖಲಾದ 5 ತಿಂಗಳ ಬಳಿಕ ಸಿಕ್ಕಿದ್ದೇ ರೋಚಕವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.